ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಮ್ಮ ಮನೆಯದು ವೀಡಿಯೋ ಮಾಡಿರಲಿಲ್ಲ, ಬಂದಾಗಲಿಂದ ವೀಡಿಯೋ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಯಾವುದೂ ವೀಡಿಯೋ ಇರಲಿಲ್ಲ. ಹಂಗಾಗಿ ಮನೆ ವೀಡಿಯೋನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ ಮನೆಯದು ವೀಡಿಯೋ ಇವತ್ತು. ನೋಡಿ, ಇಲ್ಲಿ ತುಳಸಿ ಗಿಡ ಇಟ್ಕೊಂಡಿದ್ದೀನಿ. ತುಳಸಿ ಗಿಡಕ್ಕೆ ಬಿಸಿಲು ಚೆನ್ನಾಗಿರ್ಬೇಕಂತೆ, ಹಂಗಾಗಿ ತುಳಸಿ ಗಿಡ ಇಡೋಕ್ಕೆ ಜಾಗ ಚೆನ್ನಾಗೈತೆ, ಇಲ್ಲಿ ಇಟ್ಟಿದ್ದೀನಿ. ಆಮೇಲೆ ಮುಂದೆಗಡೆ 2 ತೆಂಗಿನ ಮರ. ಗಾಳಿ ಯಾವಾಗಲೂ ಬೀಸ್ತಾನೆ ಇರುತ್ತೆ ನಮಗಂತೂ, ಗಾಳಿ ಅಂತೂ. ಈ ಕಡೆಯಿಂದ ಬರ್ತಾ ಮೆಟ್ಲು ಒಳಗೆ ಮೇಲ್ಗಡೆಗೆ ಬರೋಕ್ಕೆ. ಈ ಕಡೆ ಪಕ್ಕದಲ್ಲೊಂದು ಮನೆ ಐತೆ, ಮತ್ತು ಡಸ್ಟ್ಬಿನ್ ಇಟ್ಟಿದ್ದೀನಿ. ಇಷ್ಟೇ ಆಗಲೂ ಜಾಗ ಇರೋದು. ಮುಂದೆಗಡೆ ಚೆನ್ನಾಗೈತೆ ಒಂಥರ. ಇಷ್ಟೇ ಬಾಗಿಲು, ಹೊಸ್ಲಿಗೆ ರಂಗೋಲಿ ಬಿಡೋಕ್ಕೆಲ್ಲ ಇಷ್ಟೇ ಜಾಗ, ಅಷ್ಟೇ ಸಾಕು ನನಗೆ. ತುಂಬ ಚೆನ್ನಾಗೈತೆ. ನೋಡಿ, ಇದು ಮೇನ್ ಡೋರು. ಇಷ್ಟು ಚೆನ್ನಾಗಿ ಬೆಳಕಿರುತ್ತೆ ಅಂದರೆ ನಿಜವಾಗ್ಲೂ ಒಳಗಡೆ ಬನ್ನಿ ತೋರಿಸ್ತೀನಿ. ನೋಡಿ, ಇದು ಒಳಗೆ ಬರ್ತಾ ಇಲ್ಲಿ ಮೇಲ್ಗಡೆ ನಮ್ಮದು ಮನೆ ದೇವ್ರದ್ದು ಆಂಜನೇಯಂದು ಫೋಟೋ ತಗ್ಲಾಕಿದ್ದೀನಿ. ಅದು ಹೂವು ಎಲ್ಲ ಇಡೋಕ್ಕಿನ್ನ ಅಲ್ಲಿ ಮಳೆ ಒರೆಸ್ಬೇಕು. ಸದ್ಯಕ್ಕೆ ಹಂಗೆ ತಗ್ಲಾಕಿದ್ದೀನಿ, ಫೋಟೋ ಒಂದೇ. ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಮುಂದಗಡೆಗೆಲ್ಲ. ಇದು ನಾನು ಒಳಗಡೆಯಿಂದ ವೀಡಿಯೋ ಮಾಡಿರೋದು. ಇದನ್ನು ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಆಮೇಲೆ ಇಲ್ಲಿ ತೆಂಗಿನಕಾಯಿ ಸುಲಿಯೋದು ಮತ್ತು ಅದು ಇದು ಕನ್ನಡಿ ಅದೆಲ್ಲ ತಗ್ಲಾಕಿದ್ದೀನಿ. ಇಲ್ಲೊಂದು ಕಿಟಕಿ ಐತೆ. ಇದು ಮಿಷಿನ್ ಇಟ್ಕೊಂಡಿದ್ದೀನಿ ಇಲ್ಲೇ ಬಾಗಿಲಲ್ಲೇ. ಮಿಷಿನಿಗೆ ಅವಾಗವಾಗ ಇದು ಮಾಡೋಂಗಿಲ್ಲ ಅಂತೇಳಿ. ನೋಡಿ, ಇಷ್ಟು ಡಿಸೈನ್ನಾಗೈತೆ ಒಳಗಡೆಗೆ. ಹಾಲಿಗೆ ಬರೋದಿದು ಡಿಸೈನ್ ಚೆನ್ನಾಗಿ ಮಾಡವ್ರೆ. ಇದು ಅಷ್ಟೇ. ಇಲ್ಲಿ ಒಂದು ಕ್ಯಾಲೆಂಡ್ರ್ ತಗ್ಲಾಕೊಂಡಿದ್ದೀನಿ. ಮತ್ತು ಇಲ್ಲಿ ಬ್ಯಾಗು, ತರಕಾರಿ ತಗೊಂಬರೋದು ಬ್ಯಾಗು, ಮತ್ತು ಒಂದೊಂದು ಪೈಪ್ ಕೊಟ್ಟವ್ರೆ ಸ್ಕ್ರೀನ್ ಬಟ್ಟೆ ಹಾಕ್ಕೊಳ್ಳೋಕ್ಕೆ. ಅಲ್ಲೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ದಿವಾನ್ ಕಾಟ್ ಹಾಕಿದ್ದೀನಿ. ನಮ್ಮ ದಿವಾನ್ ಕಾಟ್ ಮೇಲೆ ಹಾಸಿಗೆ ಇಲ್ಲ, ಏನಿಲ್ಲ, ಬರೀ ಖಾಲಿ ದಿವಾನ, ಬಾಕ್ಸ್ ದಿವಾನ ಇದು. ಒಳಗಡೆ ಏನು ಇಟ್ಟಿಲ್ಲ, ಐಟಮ್ ಎಲ್ಲ ತೆಗೆದುಬಿಟ್ಟಿದ್ದೀನಿ, ವೇಸ್ಟ್ ಐಟಮ್ ಎಲ್ಲ, ಖಾಲಿ ದಿವಾನ. ನಾವು ಹಾಸಿಗೆ ಏನು ತಂದಿಲ್ಲ, ಮತ್ತು ಚಾಪೆಗಳು ಇಲ್ಲ, ಏನೂ ತಂದಿಲ್ಲ ಐಟಮ್ಮು. ಹಂಗಾಗಿ ಇರೋದ್ರಾಗೆ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ನಾವು ಅಷ್ಟೇ. ನೋಡಿ, ಇಲ್ಲಿ ಫ್ರಿಜ್ ಇಟ್ಟಿದ್ದೀನಿ. ಫ್ರಿಜ್ಜಿನ ರೆಡಿ ಮಾಡಿಸಿಲ್ಲ, ರೆಡಿ ಮಾಡಿಸ್ಬೇಕು. ನಾನು ಬಚ್ಚಲ ಮನೆ ತೋರಿಸ್ತೀನಿ. ಬಚ್ಚಲ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಸವ್ರೆ. ತುಂಬ ಚೆನ್ನಾಗೈತೆ ಬಚ್ಚಲ ಮನೆಯೂ. ಏನು ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ ಬಚ್ಚಲ ಮನೆಗೂ. ಈ ಕಡೆ ಅಂಡೆ ಒಲೆ ಐತೆ. ಅಂಡೆ ಒಲೆಗೆ ಏನು ಉರಿ ಹಾಕೋಂಗಿಲ್ಲ. ಈ ಬಟ್ಟೆ ಒಗೆಯೋದು ಅಲ್ಲೇ, ಇಲ್ಲಿ ಕಲ್ ಮೇಲೆ ಬಟ್ಟೆ ಒಗೆಯೋದು. ಇಷ್ಟೇ ಬಚ್ಚಲ ಮನೆ. ಇದು ಬಾಗಿಲು ಮೊನ್ನೆ ಹೊಸದು ಇಡ್ಸಿದ್ರು ಅವ್ರ ಬಾಗಿಲನ್ನ. ಅದು ಒಂಥರ ಇದ್ರ ಥರ ಇತ್ತು, ಅದನ್ನು ತೆಗ್ಸಿ ಇದನ್ನು ಬೇರೆ ದಿಕ್ಕಿಸ್ಕೊಟ್ರು ಬಾಗಿಲು. ಇದು ರೂಮ್ ಇದು. ನೋಡಿ, ಇಲ್ಲಿ 2 ಕ್ಯಾಲೆಂಡ್ರ್ ತಗ್ಲಾಕಿದ್ದೀನಿ. ಇದು ಬಾಗಿಲು, ರೂಮಿನ ಬಾಗಿಲು ಇದು ಇಷ್ಟೇ. ರೂಮಲ್ಲೂ ಅಷ್ಟೇ, ಮಂಚ ಏನಿಲ್ಲ, ಖಾಲಿ ರೂಮೇನೆ. ಈಗಲೇ ಅವೆಲ್ಲ ತರೋಕೆ ನಮ್ಮ ಹತ್ರ ಇಲ್ವಲ್ಲ, ಹಂಗಾಗಿ ಇದು ಬಟ್ಟೆ ತಗ್ಲಾಕೋದು ಅವರೇ ಸೆಟ್ ಮಾಡಿದರು. ಹಂಗಾಗಿ ಬಟ್ಟೆ ಎಲ್ಲ ತಗ್ಲಾಕಂತ ನನ್ನ ಮಗನ ಬಟ್ಟೆ ಎಲ್ಲ ತಗ್ಲಾಕೋಕ್ಕೆ. ಇಷ್ಟೇ ರೂಮು. ಕೆಳಗಡೆ ಐಟಮ್ ಎಲ್ಲ ಏನು ಕೆಳಗಡೆ ಏನು ಜೋಡಿಸಿಲ್ಲ. ಇದು ಫ್ಯಾನು ಓನರ್ದೇನೆ, ಇಲ್ಲೇ ಇತ್ತು. ಓನರು ನೀವೇ ಬಳಸ್ಕೊಳ್ರಮ್ಮ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾವೇ ಬಳಸ್ಕೊಂಡಿದ್ದೀವಿ ಅದನ್ನು. ಮತ್ತು ಬೀರೂ ಅಷ್ಟೇ ಓನರ್ದೇನೆ ಬೀರು. ನಾನು ಹಂಗೂ ಬೀರೇನ ಎತ್ಕೋತೀರಾ ಅಂದೆ. ಇಲ್ಲಮ್ಮ ನಿಮಗೆ ಅದು ಅಂದರು. 2 ಮನೆಗೂ ಬೀರು ಇಕ್ಸವ್ರಂತ ಅವರು. ಮನೆಗೆಲ್ಲ ಬಾಡಿಗೆ ಮನೆ ಇರೋ ಮನೆಗಳಿಗೆಲ್ಲ ಬೀರು ಇಕ್ಸವ್ರಂತೆ. ಒಬ್ಬೊಬ್ರು ಇಕ್ಕಿಸ್ತಾರೆ ಓನರ್ಗಳು ಕಬಾರ್ಡ್ಗಳ್ನ. ಆ ಥರ ಇವರು ಒಂದು ಬೀರು ಇಕ್ಸಿದ್ರು. ನನಗೆ ಹೇಳಿದ್ರು ಬಳಸ್ಕೊಳ್ರಿ ಅಂತ. ಸರಿ ಆಯಿತು. ನನಗೂ ಬಟ್ಟೆ ಎಲ್ಲ ಜೋಡ್ಸೋಕ್ಕೆ ಬೇಕಾಗಿತ್ತಲ್ವ, ಬ್ಯಾಗಲ್ಲಿ ತುಂಬಿಟ್ಟಿದ್ದೆ ಆ ಮನೇಲಿರೋವರೆಗೂ. ಬ್ಯಾಗಲ್ಲಿ ತುಂಬಿಟ್ಟಿದ್ದೆ, ಹಂಗಾಗಿ ಇವಾಗೆಲ್ಲ ತಂದಿಲ್ಲೇ ಹಿಂಗೆ ಜೋಡಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತವೆ. ಈಗ ಬಟ್ಟೆಗಳೆಲ್ಲ ಧೂಳಾಗೋದು ಏನೂ ಆಗೋಲ್ಲ. ತುಂಬ ಚೆನ್ನಾಗೈತೆ ಬೀರು ಮಾತ್ರ. ಎಷ್ಟು ಬಟ್ಟೆನಾದ್ರು ಇಟ್ಕೊಬೋದು. ಡಬಲ್ ಡೋರಿಂದೇ ಚೆನ್ನಾಗಿ ಮಾಡ್ಸವ್ರೆ. ನೋಡಿ, ಇಲ್ಲೆಲ್ಲ ನನ್ನ ಸರಗಳು, ಮತ್ತು ಅಕ್ಕ ಓಂಶಕ್ತಿಗೆ ಅಂತ ಹೋದಾಗ ಬಳೆ ತಂದು ಕೊಟ್ಟಿದ್ರು, ಅವೆಲ್ಲ ನಾನು ಹಾಕೇ ಇಲ್ಲ. ಅದೆಲ್ಲ ಹಂಗೆ ಐತೆ. ಅವೆಲ್ಲ ಇಲ್ಲಿ ತೆಗ್ದಿಟ್ಟು 2 ಕಬೋರ್ಡ್ ಐತೆ ಬೀರ್ಗೆ. 2 ಕಬೋರ್ಡ್ ಕೊಟ್ಟವ್ರೆ. ಹಾಗಾಗಿ ಏನು ಜಾಸ್ತಿ ತೆಗಿಯಲ್ಲ ಅವನ್ನ. ಅದ್ರಾಗೇನು ಇರಲ್ವಲ್ಲ, ಹಂಗಾಗಿ ಅದ್ರೇನು ಜಾಸ್ತಿ ನಾವು ತೆಗಿಯೋಕ್ಕೆ ಹೋಗಲ್ಲ. ಬಟ್ಟೆ ಒಂದು ತಕ್ಕಂತೀವಿ ಅಷ್ಟೇ ಬೀರಲ್ಲಿ. ಈ ಕಡೆ ಎಲ್ಲ ಬಟ್ಟೆ ಜೋಡಿಸಿದ್ದೀನಿ. ಈ ಕಡೆ ಒಂದು ಕನ್ನಡಿ ಅಂದರೆ ಮಿರರ್ ಐತೆ ಬೀರಲ್ಲಿ. ಈ ಕಡೆ ಎಲ್ಲ ನನ್ನ ಮಗನವು ಬಟ್ಟೆ ಎಲ್ಲ ಈ ಕಡೆನೂ ಇಟ್ಟಿದ್ದೀನಿ.
ಇನ್ನು ಬಟ್ಟೆ ತುಂಬಿದ್ರೆ ಎಷ್ಟು ಬಟ್ಟೆ ಬೇಕಾದ್ರೂ ತುಂಬೋದು. ಚೆನ್ನಾಗೈತೆ ಬೀರು ಮಾತ್ರ. ನೋಡಿ ಈ ಕಡೆ ಎಲ್ಲ ಅದು ಇದು ಐಟಮ್ ಇಟ್ಟಿದ್ದೀನಿ. ಇದು ಇದು ಸ್ಟ್ಯಾಂಡು ಇಲ್ಲೇ ಇತ್ತು. ಅಡುಗೆ ರೂಮಲ್ಲಿ ಒಂದು ಇಟ್ಟಿದ್ದೀನಿ, ಇಲ್ಲೊಂದು ಇಟ್ಟಿದ್ದೀನಿ, 2 ಇತ್ತಿದು. ಹಂಗಾಗಿ ಇದೂ ಅಕ್ಕಿ, ರಾಗಿ ಮತ್ತು ನನ್ನ ಮಗನ ಬುಕ್ಕು ಮತ್ತು ರಗ್ಗಳೆಲ್ಲ ಈ ಥರ ಎಲ್ಲ ಮಡಚಿ ಜೋಡಿಸಿ ಎತ್ತಿಟ್ಕೊಬೋದು. ಕೆಳಗಡೆ ಏನೂ ಅಲ್ದಂಗಿಲ್ಲ. ನನಗೂ ನಿಜವಾಗ್ಲೂ ಈ ಥರ ಎಲ್ಲ ಎತ್ತಿಕ್ಕಕ್ಕೆ ಏನಾದರೂ ಇದ್ದರೆ ನಾನು ನಿಜವಾಗ್ಲೂ ಏನು ಕೆಳಗಡೆ ಅಳ್ಳಕ್ಕೆ ಹೋಗಲ್ಲ. ಅಂದರೆ ನೆಲದಲ್ಲೇನೂ ಇರಬಾರ್ದು, ನನಗೆಲ್ಲ ಮೇಲ್ಗಡೆ ಇರಬೇಕು, ಆ ಥರ ಇರಬೇಕು ನನಗೆ. ನೋಡಿ ಮೇಲ್ಗಡೆನೂ ಅಷ್ಟೇ ಎಲ್ಲ ತುಂಬಿಟ್ಟು ಒಂದೇ ಸಜ್ಜೆ ಇರೋದು. ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ, ಯಾವುದೂ ಕಸರೆ ಮಾಡಿಲ್ಲ. ಈ ಕಡೆನೂ ಒಂದು ಕಿಟಕಿ ಐತೆ. ಕಿಟಕಿಯಿಂದ ಈ ಕಡೆಯಿಂದನೂ ಗಾಳಿ ಬರುತ್ತೆ ಒಳಗಡೆಗೆ. ನನ್ನ ಮಗ ನೈಟ್ ಹೊತ್ತು ತೆಗ್ದಾಕೊಂಡು ಮನಿಕಂತಾನೆ. ನೀಟಾಗಿರುತ್ತೆ. ಅವ್ನಿಗೂ ಮಲ್ಗೋಕ್ಕೆಲ್ಲ ಜಾಗ ಚೆನ್ನಾಗೈತೆ. ಒಂದು ಡಬಲ್ ಮಂಚ ತಂದರೆ ರೂಮ್ಗೆ ಹಾಕ್ಬೋದು. ತುಂಬ ಚೆನ್ನಾಗೈತೆ. ನಾನು ಅಷ್ಟೇ ನೀಟಾಗಿ ಮಡಿಕೊಂಡಿದ್ದೀನಿ. ಯಾಕಂದರೆ ನನಗೂ ನೀಟಾಗಿರಬೇಕು ಮನೆ, ಅದಕ್ಕೋಸ್ಕರ. ನೋಡಿ ಇದು ದೇವ್ರ ರೂಮು. ಅಂದರೆ ದೇವ್ರ ರೂಮಿಂದೇನು ನಾನು ಜಾಸ್ತಿ ವಿಡಿಯೋ ಹೇಳಂಗಿಲ್ಲ, ಯಾಕಂದರೆ ಎಲ್ಲ ಪೂಜೆ ಮಾಡುವಾಗೆಲ್ಲ ನೋಡಿರ್ತೀರ. ಹಂಗಾಗಿ ಕಲ್ಲರು ಚೆನ್ನಾಗಿರೋದೇ ಹೊಡ್ಸವ್ರೆ ದೇವ್ರ ರೂಮ್ಗೆ. ಚೆನ್ನಾಗಿತ್ತು. ಮೇಲ್ಗಡೆ ನಮ್ಮದು ಮನೆ ದೇವ್ರದ್ದು ಒಂದು ಆಂಜನೇಯನ ಫೋಟೋ ಹಾಕ್ಸವ್ರೆ ಮೇಲ್ಗಡೆ. ನಮ್ಮ ಆಂಜನೇಯನ ಫೋಟೋ. ಕೆಳಗಡೆ ಇನ್ನೇನು ನಾನು ಈ ಥರ ಸಿಂಪಲ್ಲಾಗಿ ಎಲ್ಲ ಫೋಟೋ ಜೋಡಿಸ್ಕೊಂಡು ಬೆಳಗ್ಗೆ ತಾನೇ ದೀಪ ಹಚ್ಚಿದ್ದೆ. ಒಂದು ಆರೋಗ್ಯತೆ ಒಂದು ಉರಿತೈತೆ. ಹೊಸ್ಲು ಎಲ್ಲ ಚೆನ್ನಾಗೈತೆ. ಈ ಥರ ಹೊಸ್ಲು ಇರಬೇಕಂತೆ ದೇವ್ರ ರೂಮ್ಗೆ. ಹೊಸ್ಲೂ ಚೆನ್ನಾಗೈತೆ. ಎಲ್ಲ ಚೆನ್ನಾಗಿ ಮಾಡ್ಸವ್ರೆ. ಈ ಕಡೆ ಒಂದು ರಾಧಾಕೃಷ್ಣನ ಫೋಟೋ ಹಾಕಿದ್ದೀನಿ, ಈ ಕಡೆ ಅಪ್ಪಣ್ಣನ ಫೋಟೋ ಹಾಕಿದ್ದೀನಿ. ಇಲ್ಲೂ ಒಂದು ಕಿಟಕಿ ಐತೆ ಈ ಕಡೆನೂ. ಮತ್ತು ಫೋಟೋ ಒರೆಸೋ ಬಟ್ಟೆ ಈ ಕಡೆ ಎಲ್ಲ ಅದು ಐಟಮ್ ಅಂದರೆ ಇದು ಅಲ್ಲಿ ಆ ಮನೆಗಿದ್ದಾಗ ಮಾಡಿಸಿದ್ನಲ್ಲ ಫೋಟೋ ಇಡೋಕ್ಕೆ ಅಂತ, ಅದೆಲ್ಲ ಮಾಡುತ್ತೆ. ನೋಡಿ ಟಿ ವಿ ಹಾಕಿದ್ದೀವಿ. ಟಿ ವಿ ಸೆಟ್ ಮಾಡಿಸಿದ್ದೀವಿ ಇಲ್ಲಿ. ಅಂದರೆ ಟಿ ವಿ ಇಲ್ಲಿ ಇಟ್ಟಿರೋದು. ಮತ್ತು ಇವೆಲ್ಲ ಮಾಮೂಲಿ ಅಲ್ಲಿದ್ದು ಸ್ಟೂಲು, ಅದು ಟೀಪಾಯಿ ಮತ್ತು ಅವೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟೇ. ಹಾಲು ಅಷ್ಟೇ ನೀಟಾಗೈತೆ. ಎಲ್ಲ ವೈಟ್ ನೆಲ ಆದ್ರೂ ನೀಟಾಗೈತೆ. ಇದು ಅಡುಗೆ ರೂಮು ಅಷ್ಟೇ ಡಿಸೈನಾಗಿ ಚೆನ್ನಾಗಿ ಮಾಡ್ಸವ್ರೆ. ಸ್ಕ್ರೀನ್ ಬಟ್ಟೆ ಒಂದು ಬಿಡೋದಿಲ್ಲ ಅಡುಗೆ ರೂಮ್ಗೆ, ನೀಟಾಗೈತೆ. ಇದು ಅಷ್ಟೇ ಪಾತ್ರೆ ಜೋಡ್ಸೋಕ್ಕೆಲ್ಲ ಮೇಲ್ಗಡೆ ಎಲ್ಲ ಪಾತ್ರೆ ಜೋಡಿಸ್ಕೊಂಡಿದ್ದೀನಿ. ಒಂದು ತೊಳೆದಿಲ್ಲ, ಇನ್ನು ನಾನು ತೊಳಿಬೇಕು. ಯಾವಾಗಾದರೂ ಟೈಮ್ ಇದ್ದಾಗ ತೊಳಿತೀನಿ. ಪೇಂಟ್ ಹೊಡ್ಸಿರೋದಕ್ಕೆ ಪಾತ್ರೆ ಏನು ಅಷ್ಟೊಂದು ಗಲೀಜಾಗಲ್ಲ, ಚೆನ್ನಾಗಿ ಕಾಣಿಸ್ತೈತೆ. ನೀಟಾಗೂ ಕಾಣಿಸ್ತಿತ್ತೆ. ಮೇಲೆಲ್ಲ ಜೋಡಿಸಿದ್ದೀನಿ. 3 ಒಲೆ ಸ್ಟವ್ ಇತ್ತಲ್ಲ, ಅದು ಮೇಲೆ ಎತ್ತಿಟ್ಬಿಟ್ಟಿದ್ದೀನಿ. ಅದು ಯಾರಾನ ಬಂದರೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಇದು ಎಲ್ಲ ಕೆಳಗಡೆ ಎಲ್ಲ ಪಾತ್ರೆಗಳು. ಒಂದು ಶೆಲ್ಫಲ್ಲೆಲ್ಲ ಪಾತ್ರೆ ಮತ್ತು ಅದು ಇದು ಇಡ್ಲಿ ಪಾತ್ರೆ, ಮಾಮೂಲಿ ಪಾತ್ರೆಗಳು ಜೋಡಿಸ್ಕೊಂಡಿದ್ದೀನಿ. ಕೆಳಗಡೆ ಎಲ್ಲ ಲೋಟಗಳು, ಗ್ಲಾಸ್ಗಳು, ಲೋಟಗಳು ಮತ್ತು ಚಂಬು, ಅವು ಇವು ಜಾರು ಅವೆಲ್ಲ ಜೋಡಿಸ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ಡಬ್ಬಗಳು, ಐಟಮ್ ತುಂಬಿಕ್ಕಕ್ಕೆ ಅವೆಲ್ಲ ಜೋಡಿಸ್ಕೊಂಡಿದ್ದೀನಿ. ಕೆಳಗಡೆ ಬಂದುಬಿಟ್ಟು ನೋಡಿ ಇಷ್ಟೇ ಜೋಡಿಸಿರೋದು ನಾನು. ಎಲ್ಲ ನೀಟಾಗಿ ಕಾಣಿಸ್ತೈತೆ. ಕೆಳಗಡೆ ಇಲ್ಲಿ ಒಂದು ಸಿಂಕು ಚೆನ್ನಾಗೈತೆ. ಆಮೇಲೆ ಸಿಂಕಲ್ಲಿ ಏನಾದರೂ ಅನ್ನ ಪನ್ನ ಬಿದ್ದರೆ ಕಟ್ಕೊಳುತ್ತೆ ಅಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ಕಿನ ಡಬ್ಬಲ್ಲಿ ತಗ್ಲಾಕೊಂಡಿದ್ದೀನಿ. ಮತ್ತು ವೇಸ್ಟ್ ಬಟ್ಟೆಗಳು ಅಲ್ಲಿ ಇಕ್ಕೊಂಡಿದ್ದೀನಿ. ಇದು ಸ್ಟವ್ ಒರೆಸೋವು ಮತ್ತು ಇವೆಲ್ಲ ಮಾಮೂಲಿ ಮನೆ ಐಟಮ್ ಎಲ್ಲ ಜೋಡಿಸಿದ್ದೀನಿ. ಈ ಕಡೆ ಎಲ್ಲ ತಟ್ಟೆಗಳು, ಸ್ಪೂನ್ಗಳು ಎಲ್ಲ ಮೇಲ್ಗಡೆ ಜೋಡಿಸಿದ್ದೀನಿ. ಕೆಳಗಡೆ ಎಲ್ಲ ಬಾಕ್ಸ್ಗಳು ಜೋಡಿಸ್ಕೊಂಡಿದ್ದೀನಿ. ಇದೊಂಥರ ಸ್ಟೂಲ್ ಚೆನ್ನಾಗೈತೆ. ಎಲ್ಲ ಪಾತ್ರೆಗಳೆಲ್ಲ ಜೋಡ್ಸೋಕ್ಕೆ. ಕೆಳಗಡೆ ಏನೂ ಅಲ್ದಂಗಿಲ್ಲ, ಏನಿಲ್ಲ, ನೀಟಾಗಿರ್ತೈತೆ ಅಲ್ವ. ಈ ಥರ ಇದ್ದರೆ ನೀಟಾಗಿರುತ್ತೆ. ಕೆಳಗಡೆ ಎಲ್ಲ ಅಲ್ಲೊಂದು ಇಟ್ಕೊಳ್ಳೋದ್ಕಿಂತ ಈ ಥರ ಎಲ್ಲ ಜೋಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಲ್ವ. ಹಂಗಾಗಿ ಇದು ಒಂಥರ ಚೆನ್ನಾಗೈತೆ. ಅಲ್ಲೊಂದು ರೂಮಲ್ಲೊಂದು, ಇಲ್ಲೊಂದು 2 ಇಟ್ಕೊಂಡಿದ್ದೀನಿ. ಅವರವೇ ಓನರವೇನೆ 2 ಸ್ಟೂಲೂ ಕೊಟ್ಟರು ನಮಗೆ ಜೋಡಿಸ್ಕೊಳ್ಳಿ ಅಂತ. ಸರಿ ಆಯಿತು ಅಂತ ನಾವೇ ಜೋಡಿಸ್ಕೊಂಡಿದ್ದೀವಿ. ನೋಡಿ ಇದು ಸ್ಟವ್ ಮೇಲ್ಗಡೆನೂ ಅಷ್ಟೇ. ಇಲ್ಲೂ ಒಂದು ಸ್ವಲ್ಪ ಅದು ಇದು ತಗ್ಲಾಕಿದ್ದೀನಿ. ಕಿಟಕಿನೂ ತುಂಬ ಚೆನ್ನಾಗೈತೆ. ತೆಂಗಿನ ಮರದ ಗಾಳಿ ಯಾವಾಗಲೂ ಬರ್ತಾನೆ ಇರುತ್ತೆ ಕಿಟಕಿಗೆ. ಶೆಲ್ಫು ಅಷ್ಟೇ. ಇಲ್ಲಿ ಪಾತ್ರೆ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗೈತೆ. ಒಂದು ಸ್ವಲ್ಪ ಸ್ಟವ್ ಬಿಟ್ಟು ಒಂದು ಸ್ವಲ್ಪ ಸ್ಟವ್ಗೂ ಸ್ವಲ್ಪ ಫ್ರೀ ಆಗೈತೆ. ನೋಡಿ ಇಲ್ಲೊಂದು ಸ್ಟವ್ ಅಷ್ಟು ಬಿಟ್ಟರೆ ಇನ್ನೇನು ಕಾಣಿಸಲ್ಲ ಶೆಲ್ಫ್ ಮೇಲೆ. ಈ ಕಡೆ 2 ಉಪ್ಪಿನ ಡಬ್ಬ ಮತ್ತು ಅದು ಇದು ಐಟಮ್ ಇಟ್ಕೊಂಡಿದ್ದೀನಿ. ನೋಡಿ ಅಷ್ಟೇ. ಚಾರ್ಜರ್ ಹಾಕ್ಕೊಂತೀನಿ ಯಾವಾಗಾದ್ರೂ. ಸಿಲಿಂಡ್ರ್ ಕೆಳಗಡೆ ಇಟ್ಕೊಂಡಿದ್ದೀನಿ. ಮಾಮೂಲಿ ಇಷ್ಟೇ ಅಡುಗೆ ರೂಮು. ಸಿಂಪಲ್ಲಾಗಿ ಏನು ಅಷ್ಟೊಂದೇನು ಐಟಮ್ಗಳು ಜೋಡಿಸ್ಕೊಂಡಿಲ್ಲ. ಅಲ್ಲೊಂದು ಬಿಸಾಡೋದು ಅವೆಲ್ಲ ಏನಿಲ್ಲ. ನೀಟಾಗಿ ಇಟ್ಕೊಂಡ್ರೆ ನೀಟಾಗಿರುತ್ತೆ. ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೂ ಒಳ್ಳೆಯದೇ. ಯಾಕಂದರೆ ಅಲ್ಲೊಂದು ಇಟ್ಕೊಂಡ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ನನಗೆ. ಆಗೋದಿಲ್ಲ ಆ ಥರ ಎಲ್ಲ ಜೋಡಿಸ್ಕೊಳಕ್ಕೆ. ಹಂಗಾಗಿ ಇದು ಒಂಥರ ಜೋಡ್ಸೋಕ್ಕೂ ಚೆನ್ನಾಗಿತ್ತು. ಚೆನ್ನಾಗೈತೆ.
ನಾನು ನಮ್ಮ ಮನೆಯದು ಒಂದು ವೀಡಿಯೋ ಮಾಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದ.